ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪಕ್ಷಿಗಳಿಗೆ ಅವು ಎಲೆಕ್ಟ್ರಿಕಲ್ ವೈರ್ ಮೇಲೆ ಕೂದ ಮೇಲೆ ಅವು ಕರೆಂಟ್ ಎದಕ್ಕೆ ಹೊಡೆಯಲ್ಲ ಮತ್ತು ನಾವು ಹಿಡಿದ್ರೆ ಕರೆಂಟ್ ಏಕೆ ಹೊಡೆಯುತ್ತೆ, ಅದಕ್ಕೆ 3 ರೀಸನ್ ಇದೆ ಫ್ರೆಂಡ್ಸ್. ಅದ್ರ ಬಗ್ಗೆ ಡೀಟೇಲಾಗಿ ನೋಡೋಣ ಫ್ರೆಂಡ್ಸ್. ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದೇ ರೀತಿ ಎವ್ರಿ ವೀಕು ಒಂದೊಂದು ಟೆಕ್ನಿಕಲ್ ನ್ಯೂಸ್ ನಿಮಗೆ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ಇವತ್ತು ವಿಷಯ ನೋಡೋಣ. 3 ರೀಸನ್ ಇದೆ, ಅದು ಹಕ್ಕಿಗಳಿಗೆ ಏಕೆ ಕರೆಂಟ್ ಹೊಡೆಯಲ್ಲ ಅಂತ. ಮೊದಲನೇ ರೀಸನ್ನು ಕ್ಲೋಸ್ ಸರ್ಕ್ಯೂಟು. ಯಾವಾಗ ಕ್ಲೋಸ್ ಸರ್ಕ್ಯೂಟ್ ಆಗುತ್ತೋ ಅವಾಗಷ್ಟೇ ಕರೆಂಟ್ ಫ್ಲೋ ಆಗುತ್ತೆ. ನಿಮಗೆಲ್ಲ ಗೊತ್ತಿರ್ಬೋದು, ಇದು ಕ್ಲೋಸ್ ಸರ್ಕ್ಯೂಟು, ಇದು ಓಪನ್ ಸರ್ಕ್ಯೂಟು. ಇಲ್ಲಿ ನೋಡಿ, ಯಾವಾಗ ಫಾರ್ ಎಕ್ಸಾಂಪಲು ಪಕ್ಷಿ ಪೇಜಲ್ಲಿ ಕೂತಿದೆ ಅಂತ ತಿಳ್ಕೊಳ್ಳಿ. ಪೇಜಲ್ಲಿ ಕೂತ್ರೆ ಯಾವಾಗ ನ್ಯೂಟ್ರಲ್, ಯಾವಾಗ ಅದು ಟಚ್ ಮಾಡುತ್ತೋ ಆವಾಗಷ್ಟೇ ಕರೆಂಟ್ ಹೊಡಿತೇವೆ. ಬರೀ ಫೇಸಲ್ಲಿ ಕುಂತ್ರೆ ಅದು ಕರೆಂಟ್ ಹೊಡೆಯಲ್ಲ. ಇವೊಂದು ನಾವು ಅಷ್ಟೇ, ನಾವು ಫೇಸಲ್ಲಿ ಜೋತಾಡ್ರೂ ನಮಗೆ ಕರೆಂಟ್ ಬರೋಲ್ಲ. ಅದೇ ಒಂದು ಸ್ವಲ್ಪ ನಮ್ಮ ಇದು ನ್ಯೂಟ್ರಲ್ ಟಚ್ ಆಯ್ತಂದರೆ ಅದು ಕರೆಂಟ್ ಹೊಡಿತೆ. ಸೊ ಮೊದಲನೇ ರೀಸನ್ನು ಕ್ಲೋಸ್ ಸರ್ಕ್ಯೂಟು. ನೆಕ್ಸ್ಟ್ ರೀಸನ್ ಏನಂದರೆ, ರೆಸಿಸ್ಟೆನ್ಸು. ಯಾಕೆ ಪಕ್ಷಿದ ರೆಸಿಸ್ಟೆನ್ಸು ಹೈ ರೆಸಿಸ್ಟೆನ್ಸ್ ಇರುತ್ತೆ. ಸೊ ವೋಲ್ಟೇಜ್ ಯಾವಾಗೂ ಹೈ ವೋಲ್ಟೇಜ್ ಟು ಲೋ ವೋಲ್ಟೇಜ್ ಫ್ಲೋ ಆಗ್ತಿರ್ತೈತೆ. ಮತ್ತು ನಮ್ಮದು ವಯರ್ದು ಏನಿದೆಯಲ್ಲ, ವಯರ್ದು ರೆಸಿಸ್ಟೆನ್ಸು ವೆರಿ ಲೋ ಇರುತ್ತೆ. 0K ಈ ರೀತಿ ಇರುತ್ತೆ, 0.1K ಈ ರೀತಿ ಇರುತ್ತೆ. ಅದರದೇ ಪಕ್ಷಿದು ರೆಸಿಸ್ಟೆನ್ಸು ವೆರಿ ಹೈ ಇರುತ್ತೆ, 1 ಮೆಗಾ ಓಮು ಈ ರೀತಿ ಹೈ ಇರುತ್ತೆ. ಸೊ ಅದಕ್ಕೆ ಅದು ಕರೆಂಟು ಫ್ಲೋ ಆಗ್ತಾ ಇದೆ, ಎಲೆಕ್ಟ್ರಾನ್ ಫ್ಲೋ ಆಗ್ತಾ ಹೋಗುತ್ತೆ, ಹಕ್ಕಿಗೆ ಟಚ್ ಆಗಲ್ಲ, ಅದಕ್ಕೆ ಅದು ಕರೆಂಟ್ ಹೊಡೆಯಲ್ಲ. ಅದು ಇದೊಂದು ರೀಸನ್ನು. ನೆಕ್ಸ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಅಂದರೆ ಈ ವೈರ್ದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿ ಅದು ಕರೆಂಟ್ ಹೊಡೆಯಲ್ಲ. ಯಾಕಂದರೆ ಒಂದು ವೈರ್ದು ವೋಲ್ಟೇಜು ಸೇಮ್ ಇರುತ್ತೆ, ಚೇಂಜ್ ಆಗ್ತಾ ಇರೋದು, ವೋಲ್ಟೇಜ್ ವೇರಿ ಆಗೋದಿಲ್ಲ. ಯಾವಾಗ ವೋಲ್ಟೇಜ್ ವೇರಿ ಆಗುತ್ತಲ್ಲ ಅವಾಗಟ್ಟೆ ಕರೆಂಟ್ ಹೊಡಿತೆ. ಸೊ ಅದೇ ಒಂದು ಹಕ್ಕಿದು ರೆಪ್ಪೆ ಏನಾದರೂ ಇನ್ನೊಂದು ವೈರ್ ಟಚ್ ಆತಂದರೆ ಅವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವೇರಿ ಆಗುತ್ತೆ, ಅವಾಗ ಕರೆಂಟ್ ಹೊಡಿತೆ. ಸ್ವಲ್ಪ ಏನಾದರೂ ನ್ಯೂಟ್ರಲ್ ಟಚ್ ಆತಂದರೆ ಅದು ಕರೆಂಟ್ ಹೊಡಿತೆ. ಸೊ ಈ 3 ರೀಸನಿಂದ ಪಕ್ಷಿಗಳಿಗೆ ಕರೆಂಟ್ ಹೊಡಿತೆ. ಮೊದಲನೇ ರೀಸನ್ ಏನಂದರೆ ಕ್ಲೋಸ್ ಸರ್ಕ್ಯೂಟು, ಸೆಕೆಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ವೋಲ್ಟೇಜು, ನೆಕ್ಸ್ಟ್ದು ರೆಸಿಸ್ಟೆನ್ಸು, ಪಾತ್ ಆಫ್ ರೆಸಿಸ್ಟೆನ್ಸು. ಈ 3 ರೀಸನಿಂದ ಕರೆಂಟ್ ಹೊಡೆಯಲ್ಲ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.